ಗಿಲ್ಲಿ ನಟ ಇವತ್ತು ಕರುನಾಡಿನ ಜನ ಮೆಚ್ಚುವಂತೆ ನಿಂತಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಹಳ್ಳಿ ಹಾಯ್ದನ ಒಂದು ಡೀಟೇಲ್ ಸ್ಟೋರಿ ಇದೆ, ನೋಡ್ಕೊಂಡ್ ಬರೋಣ. ಬಿಗ್ ಬಾಸ್ ಗೆದ್ದ ಮಾತಿನ ಮಲ್ಲ ಗಿಲ್ಲಿ. ಹಳ್ಳಿ ಹಾಯ್ದ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಕಿರೀಟ. ಕರುನಾಡ ಮನ ಗೆದ್ದ ಮನೆ ಮಗ ಗಿಲ್ಲಿ. ಬಿಗ್ ಬಾಸ್ ಸೀಸನ್ 12ಕ್ಕೆ ಅದ್ಧೂರಿ ತೆರೆ. ಹೌದು, ಮಂಡ್ಯ ಜಿಲ್ಲೆ ಮಳವಳ್ಳಿಯ ದಡದಪುರ ಎಂಬ ಚಿಕ್ಕ ಗ್ರಾಮದ ಗಿಲ್ಲಿ ನಟ ಇಂದು ಕರುನಾಡೆ ಮೆಚ್ಚುವಂತೆ ಬೆಳೆದು ನಿಂತಿದ್ದಾನೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಕೇವಲ ಒಬ್ಬ ಸ್ಪರ್ಧಿಯಾಗಿ ಆಗಮಿಸಿದ ಹಳ್ಳಿ ಹಾಯ್ದ ತನ್ನದೇ ಮ್ಯಾನರಿಸಂನಿಂದ ಈ ಬಾರಿ ಬಿಗ್ ಬಾಸ್ ಕ್ರೇಜ್ ಹೆಚ್ಚಿಸಿದ್ದಲ್ಲದೆ ಇಂದು ದೊಡ್ಡ ಮಟ್ಟದ ಗೆಲುವು ಪಡೆದುಕೊಂಡಿದ್ದಾರೆ. ತನ್ನಂತೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ 24 ಸ್ಪರ್ಧಿಗಳನ್ನ ಮುಲಾಜಿಲ್ಲದೆ ಹಿಮ್ಮೆಟ್ಟಿಸಿ ಬಿಗ್ ಬಾಸ್ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ಬೆಳಗ್ಗೆಯಿಂದಲೇ ಗಿಲ್ಲಿ ನಟನ ಗೆಲುವಿಗಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳು ಜರುಗಿದ್ವು. ತಮ್ಮ ನೆಚ್ಚಿನ ಸ್ಪರ್ಧಿ ಗೆಲುವಿಗಾಗಿ ತಮ್ಮದೇ ಶೈಲಿಯಲ್ಲಿ ಅಭಿಮಾನಿಗಳು ವಿಶೇಷ ಪ್ರಾರ್ಥನೆಗಳನ್ನು ಮಾಡಿದ್ರು. ಬಳಿಕ ರಾಮನಗರದ ಜಾಲಿವುಡ್ ಸ್ಟುಡಿಯೋಸ್ ಬಳಿಯೂ ಬೆಳಗ್ಗೆಯಿಂದಲೇ ಫ್ಯಾನ್ಸ್ ನೆರೆದಿದ್ರು. ಜಾಲಿವುಡ್ ಸ್ಟುಡಿಯೋ ಮುಂಭಾಗ ಗಿಲ್ಲಿ ಹಾಗೂ ಕಾವ್ಯನ ಒಳಗೊಂಡ ಬ್ಯಾನರ್ಗಳು ರಾರಾಜಿಸಿದ್ವು. ಬಿಗ್ ಬಾಸ್ ಗಿಲ್ಲಿ, ಉಳಿದವರು ಗಲಿಬಿಲಿ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯದ್ದೇ ಹವಾ. ಗೆದ್ದ ಗಿಲ್ಲಿ, ದಾಖಲೆಗಳೆಲ್ಲ ಚೆಲ್ಲಾಪಿಲ್ಲಿ. ಟಕರ ಟಕರ ತಮಟೆ ಏಟು, ಗಿಲ್ಲಿ ನಟ ಅಲ್ಟಿಮೇಟು. ಈ ಡೈಲಾಗ್ನಿಂದಲೇ ಗಿಲ್ಲಿ ಕರುನಾಡಿನ ಜನಮನ ಗೆದ್ದಿದ್ದ. ಅದರಂತೆ ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಳ್ಳಲು ಗಿಲ್ಲಿ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಬಿಗ್ ಬಾಸ್ಗೆ ಕಾಲಿಟ್ಟ ಮೊದಲನೇ ದಿನದಿಂದಲೂ ಕಾಮಿಡಿ ಮಾಡುತ್ತಾ ಎಲ್ಲರನ್ನೂ ತನ್ನತ್ತ ಸೆಳೆದುಕೊಂಡಿದ್ರು. ಅದನ್ನೇ ಮುಂದುವರೆಸಿಕೊಂಡು ಬಂದಂತಹ ಗಿಲ್ಲಿ ನಟ ಮತ್ತೆ ತಿರುಗಿ ನೋಡಲೇ ಇಲ್ಲ. ಡೇ 1ನಿಂದ ಫೈನಲ್ ದಿನದವರೆಗೂ ಪ್ರೇಕ್ಷಕರನ್ನ ನಗುವಿನ ಅಲೆಯಲ್ಲಿ ತೇಲುವಂತೆ ಮಾಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸಹ ಸ್ಪರ್ಧಿ ಅಶ್ವಿನಿ ಗೌಡ, ಜಾನ್ವಿ, ಸ್ಪಂದನ ಸೇರಿದಂತೆ ಇನ್ನಿತರ ಸ್ಪರ್ಧಿಗಳನ್ನ ಕಾಲೆಳೆಯುತ್ತಿದ್ದ ಗಿಲ್ಲಿ ನಟ ಕೊನೆವರೆಗೂ ಅದನ್ನೇ ಮುಂದುವರೆಸಿಕೊಂಡು ಬಂದ್ರು. ಇದೇ ಕಾರಣಕ್ಕೆ ಜನರಿಗೆ ಗಿಲ್ಲಿ ಸಾಕಷ್ಟು ಅಚ್ಚುಮೆಚ್ಚಾಗಿದ್ರು. ಜೊತೆಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸಿಕೊಂಡು ಕಂಟೆಂಟ್ ಕಿಂಗ್ ಆಗಿ ಹೊರಹೊಮ್ಮಿದ್ರು. ಎಷ್ಟೋ ಜನ ಅಭಿಮಾನಿಗಳು ಗಿಲ್ಲಿ ನಟನಿಗಾಗಿಯೇ ಬಿಗ್ ಬಾಸ್ ನೋಡ್ತಿದ್ರು. ಇಷ್ಟೆಲ್ಲ ಏಳು ಬೀಳುಗಳ ನಡುವೆ 24 ಸ್ಪರ್ಧಿಗಳ ವಿರುದ್ಧ ಸೆಣಸಾಡಿ ಫೈನಲ್ ಪಟ್ಟ ಮುಡಿಗೇರಿಸಿಕೊಂಡಿದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ಕಿಚ್ಚ ಸುದೀಪ್ಗೆ ಧನ್ಯವಾದ ಹೇಳಿದ್ದಾರೆ. ತಲೆಬಾಗಿ ನಮಸ್ಕರಿಸಿದ್ದಾರೆ. ಇದಕ್ಕೆ ಕಾರಣವನ್ನು ಕೂಡ ಅವರೇ ನೀಡಿದ್ದಾರೆ. ಇದು ಶೋ ಅಲ್ಲ, ಜೀವನ ಅಂತ ಗೊತ್ತಾಯ್ತು. ತಪ್ಪನ್ನು ತಿದ್ದಿ ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೀರಿ. ಸಾಯುವವರೆಗೆ ನಿಮ್ಮನ್ನು ಮರೆಯಲ್ಲ ಎಂದು ಧನ್ಯವಾದ ತಿಳಿಸಿದ್ರು. ಗಿಲ್ಲಿ ಕೈ ಎತ್ತಿ ಟ್ರೋಫಿ ಘೋಷಿಸಿದ ಕಿಚ್ಚ. ಕೋಟಿ ಕೋಟಿ ಓಟು, ಗರಿ ಗರಿ ನೋಟು. ಫಸ್ಟ್ ರನ್ನರ್ ಕರಾವಳಿ ಕುವರಿ ರಕ್ಷಿತಾ. ಕಡೆಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಮೂವರನ್ನು ಸ್ವತಃ ತಾವೇ ಒಳಗೆ ಹೋಗಿ ಕರೆದುಕೊಂಡು ಬಂದ ಕಿಚ್ಚ ವೇದಿಕೆ ಮೇಲೆ ತಂದು ನಿಲ್ಲಿಸಿದ್ರು. ಈ ವೇಳೆ ಮೂವರ ಪೈಕಿ ಅಶ್ವಿನಿ ಗೌಡ ಎಲಿಮಿನೇಟ್ ಆಗಿ 2ನೇ ರನ್ನರ್ ಆಗಿ ಹೊರಹೊಮ್ಮಿದ್ರು. ಬಳಿಕ ಉಳಿದ ಇಬ್ಬರು ಸ್ಪರ್ಧಿಗಳಾದ ಗಿಲ್ಲಿ ಹಾಗೂ ರಕ್ಷಿತಾರ ಕೈ ಹಿಡಿದು ನಿಂತ ಕಿಚ್ಚ ಕಿರುಚಾಡುತ್ತಾ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಈಸ್ ಗಿಲ್ಲಿ ನಟ ಅಂತ ಘೋಷಿಸಿದ್ರು. ನಿರೀಕ್ಷೆಯಂತೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್. ಬಿಗ್ ಬಾಸ್ ಮನೆ ಬಳಿ ಕಿಕ್ಕಿರಿದು ಸೇರಿದ್ದ ಫ್ಯಾನ್ಸ್. ಗಿಲ್ಲಿ ಗೆಲ್ಲುತ್ತಿದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ. ಇನ್ನು ಜಾಲಿವುಡ್ ಸ್ಟುಡಿಯೋ ಬಳಿ ಸಾವಿರಾರು ಅಭಿಮಾನಿಗಳು ಮಧ್ಯಾಹ್ನದಿಂದಲೇ ಜಮಾಯಿಸಿದ್ದರು. ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಲು ಪೊಲೀಸರು ಹರಸಾಹಸ ಪಟ್ಟರು. ನಿರೀಕ್ಷೆಯಂತೆ ಹಾಸ್ಯ ಚತುರ ಗಿಲ್ಲಿ ಬಿಗ್ ಬಾಸ್ ಕಿರೀಟಕ್ಕೆ ಮುತ್ತಿಟ್ಟಿದ್ದಾರೆ. ಗಿಲ್ಲಿ ಹಿಂದಿನ ದಾಖಲೆಗಳೆಲ್ಲ ಉಡೇಸ್ ಮಾಡಿ ಗೆಲುವು ಸಾಧಿಸುತ್ತಿದ್ದಂತೆ ಈ ವೇಳೆ ವೇದಿಕೆ ಮುಂಭಾಗ ನೆರೆದಿದ್ದ ಅಭಿಮಾನಿಗಳು ಗಿಲ್ಲಿ ಗಿಲ್ಲಿ ಅಂತ ಜೈಕಾರ ಮೊಳಗಿಸಿದ್ರು. ಅಷ್ಟೇ ಅಲ್ಲ, ಸ್ಟುಡಿಯೋ ಹೊರಗಡೆ ಇದ್ದ ಫ್ಯಾನ್ಸ್ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಒಟ್ಟಾರೆ ಯಾವುದೋ ಒಂದು ಸಣ್ಣ ಹಳ್ಳಿಯಿಂದ ಬಂದು ಇಂತಹ ಬೃಹತ್ ಸಮುದ್ರದಲ್ಲಿ ಈಜಾಡಿ ಕಡೆಗೆ ದಡ ಸೇರಿದ ಗಿಲ್ಲಿ ಇಂದು ಕರುನಾಡ ಕಣ್ಮಣಿಯಾಗಿ ಮನೆ ಮಾತಾಗಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.